ವೆಲ್ಕಮ್ ಬ್ಯಾಕ್ ಟು ನವೇದೇವಿ ಪ್ರಸಾದ್ ನ್ಯೂ ವಿಡಿಯೋ. ಇವತ್ತಿನ ನನ್ನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ, ನಾನೊಂದು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಸಂಜೆ ಜಾಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೇನೆ. ಸೊ ಆ ಮಕ್ಕಳು ಯಾರೆಲ್ಲ, ಹಾಗೆ ನನ್ನ ವ್ಲಾಗ್ ಪಾರ್ಟ್ನರ್ ಅಂತಲೂ ಹೇಳ್ಬೋದು, ನನ್ನ ಡ್ಯಾನ್ಸ್ ಪಾರ್ಟ್ನರ್ ಅಂತಲೂ ಹೇಳ್ಬೋದು. ನನ್ನ ಮಗನ ಜೊತೆ ಎಲ್ಲ ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡಿಕೊಂಡು ಇರ್ತಾರೆ. ಸೊ ಬನ್ನಿ ಆ ಮಕ್ಕಳು ಯಾರೆಲ್ಲ ಅಂತ ಹೇಳಿ ನಾನು ತೋರಿಸ್ತೇನೆ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹೇಗೆ ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಸ್ಬೆಂಡು ಊಟಕ್ಕೆ ಬಂದರು, ಮಧ್ಯಾಹ್ನ ಬಂದು ನೋಡಿ ಆರಾಮಾಗಿ ಚಹಾ ಕುಡಿತಾ ಇದ್ದಾರೆ. ಸೊ ಅಷ್ಟೊತ್ತಿಗೆ ನಾನು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವ್ಲಾಗ್ ಶುರು ಮಾಡಿದ್ದೆ. ಬೇಗನೆ ಅನ್ನ ಹಾಗೆಯೇ ಸಾಂಬಾರು ಮಾಡಿ ಪಾತ್ರೆ ಎಲ್ಲ ತೊಳೆದಾಕಿ ಸಂಜೆ ಅಷ್ಟೊತ್ತಿಗೆ ಪೃಥ್ವಿನ ಆಟ ಆಡಿಸ್ಲಿಕ್ಕೆ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಎಲ್ಲ ಕೆಲಸನೂ ಬೇಗನೆ ಮಾಡಿ ಮುಗಿಸಿದೆ ನಾನು. ಇವತ್ತು ಮಳೆ ಇರಲಿಲ್ಲ, ಒಂದು ಸ್ವಲ್ಪ ತುಂಬ ಬಿಸಿಲು ಅಲ್ಲ ಮೋಡನೂ ಅಲ್ಲ, ಆ ಥರ ಇತ್ತು. ಹಾಗಾಗಿ ಇರೋ ಬರೋ ಬಟ್ಟೆನೆಲ್ಲ ಒಗ್ದಾಕಿ ಯಾವುದೆಲ್ಲ ಒಣಗಲಿಕ್ಕೆ ಬಾಕಿ ಇತ್ತು ಅದನ್ನು ಕೂಡ ಒಣಗ್ಲಿಕ್ಕೆ ಹಾಕಿ ಸ್ವಲ್ಪ ಆ ಕೆಲಸ ಕೂಡ ಬೇಗನೆ ಮಾಡಿಕೊಂಡೆ. ಸಂಜೆ ಅಷ್ಟೊತ್ತಿಗೆ ಪೃಥ್ವಿನ ಹೊರಗಡೆ ಆಟ ಆಡಲಿಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ಒಂದು ಸ್ವಲ್ಪ ಹೂವಿನ ಗಿಡ ಎಲ್ಲ ನೆಡಲಿಕ್ಕಿತ್ತು. ಅದನ್ನು ಕೂಡ ಹೂವಿನ ಗಿಡ ಎಲ್ಲ ಬೇಗ ನೆಡೋಣ ಅಂತ ಹೇಳಿ ಅದು ಕೂಡ ಬೇಗ ಮಾಡಿಕೊಂಡೆ. ಆಮೇಲೆ ನಾನು ಪೃಥ್ವಿ ಬೇಗ ಚಹಾ ಎಲ್ಲ ಕುಡಿದು ಆಟ ಆಡಲಿಕ್ಕೆ ಹೊರಟೇ ಬಿಟ್ವಿ. ಹಾಯ್, ನಾವೆಲ್ಲಿ ಹೋಗ್ತಾ ಇದ್ದೇವೆ? ಫ್ರೆಂಡ್ಸ್ ಜೊತೆ ಆಟ ಆಡಲಿಕ್ಕೆ. ದೂರ? ಓಕೆ, ಹಾಯ್ ಹೇಳಿ ನೋಡ. ಪೃಥ್ವಿ ಮತ್ತು ನಾನಿವಾಗ ಅವನ ಫ್ರೆಂಡ್ಸ್ ಜೊತೆ ಆಟ ಆಡಲಿಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಆಟ ಆಡಿ ಡ್ಯಾನ್ಸ್ ಮಾಡಿ ಖುಷಿಯಿಂದ ಮತ್ತೆ ಮನೆಗೆ ಬರ್ತಾನೆ. ಹಾಗಾಗಿ ಸ್ವಲ್ಪ ಹೊರಗಡೆ ಕರ್ಕೊಂಡೋಗೋಣ ಸಂಜೆ ಟೈಮಲ್ಲಿ ಅಂತೇಳಿ ನಾನು ಮತ್ತು ಪೃಥ್ವಿ ಹೋಗ್ತಾ ಇದ್ದೇವೆ. ಪೃಥ್ವಿನಿದು ಫ್ರೆಂಡ್ಸ್ ಅಂತ ಅವನಿಗೆ ಕಾಯ್ತಾನೆ ಇದ್ರು. ಅವನು ಬಂದ ತಕ್ಷಣ ಅವನ ಎತ್ಕೊಂಡು ಓಡಿದ್ದು ಎಲ್ಲರೂ ಕೂಡ. ಹೇಗೆ ಫಸ್ಟ್ ಇದು ನಂದೇ, ನನ್ನಲ್ಲಿಂದ ಸ್ಟಾರ್ಟ್ ಆಗಬೇಕು. ಇದು ತಪ್ಪಾಯ್ತು. ನೋಡಿ, ಈ ಮುದ್ದು ಮಕ್ಕಳೇ ಪೃಥ್ವಿದು ಫ್ರೆಂಡ್ಸ್ಗಳು. ಪಂಚಮಿ ಇದ್ದಾಳೆ, ಧನ್ವಿ, ದೃಶ್ಯ, ಮಾನ್ವಿ, ಗೌತಮು, ಭುವನ್, ಆಮೇಲೆ ಸನ್ನಿಧಿ, ಸಂಪತ್, ಕೃಪಾ, ಐಶು, ಇವರೆಲ್ಲರೂ ಕೂಡ ಪೃಥ್ವಿ ಜೊತೆ ಇರುವಂತಹ ಫ್ರೆಂಡ್ಸ್ಗಳು. ಐಶು ನೋಡ್ತಾ ಇದ್ದಾಳೆ. ನಾನು ಐಶು ಬಂದ ತಕ್ಷಣ ಐಶು ಜೊತೆ ಮಾತಾಡ್ತಾ ಇದ್ದೇನೆ. ಹಾಗೆ ಮಕ್ಕಳೆಲ್ಲ ಕೆಲವರು ಆಟ ಆಡ್ತಿದ್ದಾರೆ. ನೋಡಿ, ಇವ್ರದ್ದು ಕೆಸರು ಗದ್ದೆ ಆಟ ಅಂತೆ. ಗೊತ್ತಿಲ್ಲ ನನಗೆ ಯಾವ ರೀತಿ ಅಂತ ಹೇಳಿ. ಅಂತೂ ಟೋಟಲಿ ಕೆಸರಲ್ಲಂತೂ ಕಾಲಿಟ್ಟಿದ್ದಾರೆ. ಇವತ್ತು ಮಳೆ ಬೇರೆ ಇರಲಿಲ್ಲ, ಹಾಗಾಗಿ ಓವರಾಗಿ ಕೆಸರು ಇರಲಿಲ್ಲ. ದೃಶ್ಯ ಅಂತೂ ಫುಲ್ ಆಟ ಆಡ್ತಾ ಇದ್ದಾಳೆ ಕೆಸರಲ್ಲಿ. ಇವಾಗ ಕೆಸರಲ್ಲಿ ಆಟ ಆಡಿಕೊಂಡು ಹಾಗೆಯೇ ಡ್ಯಾನ್ಸ್ ಮಾಡ್ತಾಳೆ ದೃಶ್ಯ. ನೋಡಿ, ಮಾಡ್ತಾ ಇದ್ದಾಳೆ. ಇವಾಗ ಯಾವುದೋ ಒಂದು ಹಿಂದಿ ಹಾಡನ್ನು ಹಾಡ್ತಾ ಇದ್ದಾಳೆ, ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇವರಿಬ್ಬರು ಅಕ್ಕ ತಂಗಿ, ಧನ್ವಿ ಮತ್ತು ದೃಶ್ಯ. ಅವ್ರದ್ದೇ ಮನೆಯಲ್ಲಿ ಹಿಂದ್ಗಡೆ ಕಾಣ್ತಾ ಇರುವಂಥದ್ದು. ಜೊತೆ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ. ಡೈಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾರಂತೆ. ಹೀಗೇ ಆಟ ಆಡಿ ಆಮೇಲೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ತಾರೆ. ಇದು ಸನ್ನಿಧಿ. ಪಾಪ ಅವಳನ್ನ ಯಾರೋ ಮೆಲ್ಲಲ್ಲಿ ನಿಲ್ಲಿಸಿದ್ದು ಹಾಗೆ ನಗಾಡ್ತಾ ಇದ್ದಾಳೆ. ನಮ್ಮ ಐಶು ನೋಡಿ ಬಂದ್ಲು.
ಡ್ಯಾನ್ಸ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾಳೆ. ಆಮೇಲೆ ಇವತ್ತು ಬೇಡ ನಾಳೆ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾಳೆ. ಸಂಜೆ ಟೈಮಲ್ಲಿ ಮಕ್ಕಳು ನೋಡಿ ಒಂದೊಂದು ಥರ ಆಟ ಆಡ್ತಾ ಇದ್ದಾರೆ. ಕೆಲವೊಬ್ಬರು ಹಾಗೆ ಆಟ ಆಡಿದರೆ ಇನ್ನು ಕೆಲವರು ಹೀಗೆ ಆಟ ಆಡ್ತಾ ಇದ್ದಾರೆ. ಸೊ ಅಂತೂ ಟೋಟಲಿ ಮೈಂಡೆಲ್ಲ ಫ್ರೀ ಆಗ್ತದೆ ಅವ್ರದ್ದು. ಸಂಜೆ ಒಟ್ಟಿಗೆ ಮಕ್ಕಳೆಲ್ಲ ಸೇರ್ಕೊಂಡು ಈ ಥರ ಆಟ ಆಡುವಾಗ ಮೊಬೈಲ್ ಹಿಡಿದು ಕೂತ್ಕೊಳ್ಳೋದಕ್ಕಿಂತ ನನಗ್ಯಾಕೋ ಇದೇ ಬೆಟರ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಕೂಡ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಮಕ್ಕಳನ್ನ ಒಟ್ಟಿಗೆ ಸೇರಿಸೋಣ ಅಂತ ಹೇಳಿ ಈ ಥರ ನನ್ನ ಪೃಥ್ವಿಯನ್ನು ಕೂಡ ಕರ್ಕೊಂಡು ಹೋಗುವಂಥದ್ದು. ಸ್ವಲ್ಪ ಹೊತ್ತಾಗುವಾಗ ಐಶುದಮ್ಮ ಅಶ್ವಿತಕ್ಕ ಕೂಡ ಬಂದರು. ಹಾಗೆ ನೋಡಿ ಅಲ್ಲಿ ಧನ್ವಿದಮ್ಮ ಲೀಲಕ್ಕ ಕೂಡ ಬಂದರು. ಮತ್ತೆ ಕೂಡ ಇನ್ನು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತ್ಕೊಂಡ್ವಿ. ಒಂದು ಸ್ವಲ್ಪ ಕತ್ಲಾಗ್ತಾ ಬಂತು ನೋಡಿ. ಇವರು ಪಂಚಮಿದ ಅಮ್ಮ. ಹಾಗೆ ಎಲ್ಲರೂ ಕೂಡ ಆಟಾಡಿ ಆಯಿತು, ಇನ್ನು ಮನೆಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಡಿಸೈಡ್ ಮಾಡಿದ್ವಿ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ.